ಇನ್ನು ಕಾಂಗ್ರೆಸ್ ತೊರೆದು ಕೇಸರಿ ಮನೆ ಸೇರಿರುವಂತಹ ಜಗದೀಶ್ ಶೆಟ್ಟರ್ ನಡೆ ಇದೀಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿಯಲ್ಲಿದ್ದಾಗ ಅಷ್ಟೆಲ್ಲ ಬೈದಾಡಿ ಗುಡುಗಿ ಪಕ್ಷ ತೊರೆದವರು ಈಗ ಸೈಲೆಂಟ್ ಆಗಿ ಯಾಕೆ ಮತ್ತೆ ಅಲ್ಲಿಗೆ ಹೋದ್ರು ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಹೇಳಿ TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅವರು ಮಾತನಾಡಿದರೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಯಾವುದೇ ಸೂಚನೆ ಕೊಡದೇನೆ ಏನು ದಿಢೀರ್ನೇ ಆಗೋಗ್ಬಿಡ್ತಲ್ಲ ಸರ್, ಎಲ್ಲ ಏನು ಪೂರ್ವ ನಿರ್ಧಾರಿತನ? ನೀವು ಈ ರೀತಿ ಪಕ್ಷ ಬಿಟ್ಟು ಹೋಗಿದ್ದೀದಿಲ್ಲ, ಅದು ಕಾಂಗ್ರೆಸ್ಗೆ ತಪರಾಕಿ ಅಲ್ವಾ? ಅದು ಈ ನಿಜಕ್ಕೂ ಬಿಜೆಪಿ ನಿಮ್ಮನ್ನು ಚೆನ್ನಾಗಿ ನಡೆಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆಯಾ? ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡು ಬಂದಿದ್ದೇವೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಕಾಂಗ್ರೆಸ್ ಮನೆಯಲ್ಲಿದ್ದ ಶೆಟ್ಟರ್ ಮರಳಿ ಕೇಸರಿ ಗೂಡು ಸೇರಿದ್ದಾರೆ. ನಿನ್ನೆಯಷ್ಟೇ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಬಿಎಸ್ ಯಡಿಯೂರಪ್ಪ, ವಿಜೇಂದ್ರ ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಜಗದೀಶ್ ಶೆಟ್ಟರ್ ಕಮಲ ಹಿಡಿದಿತ್ತು. ಈ ಬೆಳವಣಿಗೆ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಇಷ್ಟೆಲ್ಲ ಬಿಜೆಪಿ ವಿರುದ್ಧ ಕಿಡಿಕಾರಿ ಈಗ ಮತ್ತೆ ಯಾಕೆ ಅಲ್ಲಿಗೆ ಹೋದ್ರು ಅನ್ನೋ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ. ಇದಕ್ಕೆ TV9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಖುದ್ದು ಶೆಟ್ಟರ್ ಅವರೇ ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ TV9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಏನೆಲ್ಲ ಹೇಳಿದ್ರು ಅಂತೀರಾ? ಅದನ್ನ ಎಳೆ ಎಳೆಯಾಗಿ ತೋರಿಸ್ತೇವೆ ನೋಡಿ. ಕಾಂಗ್ರೆಸ್ ಕೈ ಹಿಡಿದ್ರು, ಬೆಳೆಸಿದ್ರು, ಗೌರವವನ್ನು ಕೊಟ್ರು. ಯಾವುದೇ ಸಂಚಲನ ಸೃಷ್ಟಿ ಮಾಡಬೇಕಂತೂ ನಾನು ನಿರ್ಧಾರ ಆ ಪರಿಸ್ಥಿತಿ ಅನುಗುಣವಾಗಿ ನಾನು ನಿರ್ಧಾರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೆ ಮತ್ತು ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ನಾನು ಹೋದೆ ಇಡೀ ಜಗತ್ತಿಗೆ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಸಹಿತ ನನಗೆ ಸ್ವಾಗತ ಮಾಡಿದರು, ಕೈ ಹಿಡಿದು ಬೆಳೆಸಿದರು, ಸ್ಥಾನಮಾನ ಕೊಟ್ಟರು, ಗೌರವ ಕೊಟ್ಟರು. ಅದಕ್ಕೆ ಅವರಿಗೆ ನಾನು ನಿನ್ನೇನು ಧನ್ಯವಾದಗಳು ಹೇಳಿದ್ದೇನೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ಅವ್ರ ಸಹಕಾರಕ್ಕಾಗಿ ನಾನು ಅವರಿಗೆ ಥ್ಯಾಂಕ್ಸು ಹೇಳಿದ್ದೇನೆ. BSY BYV ಪಕ್ಷದಲ್ಲಿ ಮುನ್ನೆಲೆಗೆ ಬಂದಿದ್ದಕ್ಕೆ ಫಲಪ್ರದ ಆಗಿದೆ. ಇದು ಯಾವುದೋ ದಿಢೀರಾದಂಥ ನಿರ್ಧಾರಗಳು, ರಾಜಕಾರಣದಲ್ಲಿ ನಿರ್ಧಾರಗಳು ದಿಢೀರಾಗೋದಿಲ್ಲ, ಒಳಗಿಂದೊಳಗೆ ಪ್ರಯತ್ನಗಳಾಗ್ತಾ ಇದೆ, ಒಳಗೆ ಪ್ರಯತ್ನಗಳು ಇರ್ತವೆ. ಹೀಗಾಗಿ ಕಳೆದ 3-4 ತಿಂಗಳಿಂದ ಪ್ರಯತ್ನ ಇತ್ತು. ಅದು ಸ್ಪೆಸಿಫಿಕ್ ಆಗಿ ಯಾರೋ ಒಂದು ಸರಿಯಾದಂಥ ಒಂದು ಪ್ರಯತ್ನ ಇರಲಿಲ್ಲ, ಫೀಲಿಂಗ್ಸ್ ಇತ್ತು. ಆದರೆ ಯಾವಾಗ ವಿಜೇಂದ್ರವರು ರಾಜ್ಯ ಅಧ್ಯಕ್ಷರಾದರು, ಯಡಿಯೂರಪ್ಪನವರು ಲೈಮ್ಲೈಟ್ನಲ್ಲಿ ಬಂದರು, ಅದಕ್ಕೆ ಆ ಪ್ರಯತ್ನಕ್ಕೆ ಇನ್ನೂ ಹೆಚ್ಚು ಜಾಸ್ತಿ ಮಹತ್ವ ಬಂದು ಕಳೆದ 1-1.5 ತಿಂಗಳಿಂದ ಈ ಪ್ರಯತ್ನ ಚಾಲೂ ಆಯಿತು. ನಿನ್ನೆ ಅದು ಫಲಪ್ರದ ಆಗಿದೆ. ನಾನೇನು ಕಾಂಗ್ರೆಸ್ಗೆ ನಷ್ಟ ಮಾಡಿ ಹೋಗಿಲ್ಲ. ನೀವು ಪ್ರಬುದ್ಧವಾದ ರಾಜಕಾರಣಿ, ತಾವು ಹೇಳಿದ್ರಿ ನಿನ್ನೆ ಯಾರಿಗೂ ಕೂಡ ಬೈಲಿಲ್ಲ ಅನ್ನಲಿಲ್ಲ, ಪ್ರಶ್ನೆ ಬೇರೆ. ಆದರೆ ಕಷ್ಟದಲ್ಲಿ ನಿಮ್ಮ ಕೈ ಹಿಡಿದಿತ್ತು ಕಾಂಗ್ರೆಸ್. ಎಲ್ಲೋ ಒಂದು ಕಡೆಗೆ ನೀವೇನು ಬೈಲಿಲ್ಲ ಆಡಲಿಲ್ಲ ಅಂದರೂ ಕೂಡ ನೀವು ಈ ರೀತಿ ಪಕ್ಷ ಬಿಟ್ಟು ಹೋಗಿದ್ದಿದ್ದಿಲ್ಲ, ಅದು ಕಾಂಗ್ರೆಸ್ಗೆ ತಪರಾಕಿ ಅಲ್ವಾ? ಅದು ತಪರಾಕಿ ಮತ್ತೊಂದು ಅನ್ನೋದಿಲ್ಲ. ನಾನು ಅಸೆಂಬ್ಲಿ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಯಾವ ಸಂದರ್ಭದಲ್ಲಿ ಬಂದರು, ಅದರಿಂದ ಏನೋ ಒಂದು ವಾತಾವರಣ ನಿರ್ಮಾಣ ಆಯಿತು, ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಏನು ಪ್ಲಸ್ ಆಯಿತು, ಅದು ಕಾಂಗ್ರೆಸ್ ಪಾರ್ಟಿಗೆ ಗುರುತು, ಇಡೀ ಜಗತ್ತಿಗೆ ಗುರುತು. ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನೇನು ಕಾಂಗ್ರೆಸ್ ಪಾರ್ಟಿಗೆ ಲಾಸ್ ಮಾಡಿ ಹೋಗಿಲ್ಲ. ವರಿಷ್ಠರು ಬೇಡ ಅಂದಿದ್ರೆ ನಾನು ಬಿಜೆಪಿಗೆ ಹೋಗ್ತಿರ್ಲಿಲ್ಲ. ಬೇಸಿಕ್ಕಾಗಿ BJP ನನ್ನ ಮನೆ, ಅಲ್ಲಿಂದ ಹೊರಗಡೆ ಬಂದಿದ್ದೇನೆ. ಈಗ ಹೊರಗಡೆ ಬಂದ ಮೇಲೆ ಕಾಂಗ್ರೆಸ್ ಪಾರ್ಟಿಲಿ ಇದ್ದೇನೆ. ಅಕಸ್ಮಾತ್ ಅಲ್ಲಿದ್ದಂಥ BJPಲಿದ್ದಂಥ ಕಾರ್ಯಕರ್ತರು, ಕೆಳಹಂತದ ಕಾರ್ಯಕರ್ತರು, ಜಿಲ್ಲಾ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು ನನ್ನ ಬಗ್ಗೆ ಯಾವುದೇ ರೀತಿ ಅನುಕಂಪ ತೋರಿಸದೇ ಇದ್ದರೆ, ಇಲ್ಲ ನೀವು ಪುನಃ ಬರಬೇಕನ್ನುವಂಥ ಕೂಗು ಇರದೇ ಇದ್ದರೆ ಬಹುಶಃ ನಾನು ಬರ್ತಾ ಇದ್ದೀನಿ. ಅಕಸ್ಮಾತ್ ಅಲ್ಲಿ BJPಯಿಂದ ನಾನು ಕರಿನೇ ಮಾಡಲಿಲ್ಲ, ವರಿಷ್ಠರು ಬ್ಯಾಡ್ರಿ ಜಗದೀಶ್ ಶೆಟ್ಟರ್ ಬೇಡ ಅವರಲ್ಲೇ ಇರಲಿ, ಅವ್ರು ಕರೆಯೋದೇ ಬೇಡ ಅಂತ ಅನ್ನುವಂಥದ್ದು ಒಂದು ಭಾವನೆ ಇದ್ದಿದ್ರೆ ನಾನು ಬರ್ತಾನೆ ಇರಲಿ. ರಾಮ ಮಂದಿರ ವಿಚಾರದಲ್ಲಿ ರಾಜಕಾರಣ ಚರ್ಚೆ ಆಗಬಾರ್ದು. ನೋಡ್ರಿ, ನಾನು ಒಂದು ಹೇಳ್ತೀನಿ, ಈ ರಾಮ ಮಂದಿರ ಇಶ್ಯೂ ಅನ್ನೋಂಥದ್ದು ಇವತ್ತು BJP ಬಂದು ಹೇಳ್ತೀನಿ. ನಾನು ರಾಮ ಮಂದಿರ ನಿರ್ಮಾಣ ಮತ್ತೊಂದು ಇವೆಲ್ಲ ಇದು ರಾಜಕಾರಣಕ್ಕೆ ತಳಕ್ಕೆ ಹಾಕುವಂಥದ್ದಲ್ಲ. ಹೀಗಾಗಿ ಇದಕ್ಕೆ ರಾಜಕಾರಣದ ಬಗ್ಗೆ ಚರ್ಚೆನೇ ಆಗಬಾರ್ದು. ರಾಮ ಮಂದಿರ ಎಲ್ಲರ ಆಸೆ ಇದೆ. ನಾವು ಅದ್ರ ಬಗ್ಗೆ ಆ ಹೋರಾಟದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಡ್ವಾಣಿಜಿಯವರು ಹುಬ್ಳಿಗೆ ರಥಯಾತ್ರೆ ತೊಗೊಂಬಂದಾಗ ಎಂಟೈರ್ ಸ್ಟೇಜ್ ಮ್ಯಾನೇಜ್ಮೆಂಟು ನಾನೇ ಮಾಡಿದ್ದೆ. ಪಬ್ಲಿಕ್ ಮೀಟಿಂಗ್ ನಡೆದಾಗ ಅದರಲ್ಲಿ ಇನ್ವಾಲ್ವ್ ಆಗಿದ್ದೆ. ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಣ ಕೂಡಿಸಿಕೊಡುವಂಥ ಕೆಲಸನೂ ನಾನು ಮಾಡಿದ್ದೆ. ಕೆಲ ವ್ಯಕ್ತಿಗಳಿಂದ ಲಿಂಗಾಯತರನ್ನ ತುಳಿಯುವ ಯತ್ನ ಎಂದಿದ್ದೆ. BJP ಲಿಂಗಾಯತ ವಿರೋಧಿ ಪಾರ್ಟಿ ನನ್ನನ್ನು ಬಹಳ ಅವಮಾನಕರವಾಗಿ ನನ್ನ ಹೊರಗಡೆ ಹಾಕ್ತು.
ಲಿಂಗಾಯತರ ವಿರೋಧಿ ಅನ್ನುವಂಥ ಮಾತು. ಈಗ ಜಗದೀಶ್ ಶೆಟ್ಟರ್ ಅವರು ಒಳಗಡೆ ಬಂದ ತಕ್ಷಣ ಈಗ ಲಿಂಗಾಯತರ ಪರ ಆಯ್ತಾ ಬಿಜೆಪಿ? ಆ ಸ್ಟೇಟ್ಮೆಂಟ್ ತೆಗೆದು ನೋಡ್ರಿ ದಯವಿಟ್ಟು. ಯಾವ್ಯಾವ ರೀತಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಕೆಲವೊಂದು ವ್ಯಕ್ತಿಗಳು ಲಿಂಗಾಯತ ನಾಯಕರನ್ನ ತುಳಿಯುವಂಥ ಕೆಲಸ ಆಗ್ತದೆ. BJP ಬಗ್ಗೆ ನಾನು ಬ್ಲೇಮ್ ಮಾಡಿಲ್ಲ, ನೀವು ತೆಗೆದು ನೋಡ್ರಿ ಸ್ಟೇಟ್ಮೆಂಟ್. ಅಲ್ಲಲ್ಲ, ನಾನೇ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದೆ. ಅಲ್ಲ ಕರೆಕ್ಟು, ನಾನು ಹುಬ್ಳಿಗೆ ಬಂದು ನೋಡಿ, ನಾನು ಅವತ್ತು ಹೇಳಿದ್ದನ್ನು ನೀವು ತೆಗೆದು ನೋಡಿ. ಮತ್ತೆ ಮರುಕಳಿಸಿ ನೋಡ್ರಿ ಅದನ್ನ ತೆಗೆದು. ನಾನು ಹೇಳಿದ್ದು ಲಿಂಗಾಯತ ನಾಯಕರನ್ನ ತುಳಿಯುವಂಥ ಪ್ರಯತ್ನ ಎಲ್ಲೋ ನಡೀತಾ ಇದೆ ಅಂತ ಹೇಳಿದ್ದೆ. ಹೀಗೆ ಮಾಜಿ ಸಿಎಂ ಕಾಂಗ್ರೆಸ್ ತೊರೆದ ಬಗ್ಗೆ ತಮ್ಮದ ಮನದಿಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಅಂದು ಬೇಸರದಿಂದ ಬಿಜೆಪಿ ತೊರೆದಿದ್ದ ಶೆಟ್ಟರ್ ಇಂದು ಕಾಂಗ್ರೆಸ್ ತೊರೆಯುವಾಗ ಯಾವುದೇ ಅಸಮಾಧಾನ, ಬೇಸರ ಇಲ್ಲ ಅಂತಾನೆ ಕೇಸರಿ ಮನೆಗೆ ಮರಳಿ ಕಾಲಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇತ್ತ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಆಗಿದ್ದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮೊದಲು ನಾವು ಪಕ್ಷಕ್ಕೆ ಯಾರನ್ನಾದರೂ ಸೇರಿಸ್ಕೊಳ್ಬೇಕು ಅಂದರೆ ಯೋಚನೆ ಮಾಡಬೇಕು, ಅವರ ಹಿನ್ನೆಲೆ ಸಿದ್ಧಾಂತ ಏನು ಅಂತ ಅರಿತುಕೊಳ್ಬೇಕು ಅಂತೇಳಿ ಎಚ್ಚರಿಕೆ ನೀಡಿದ್ದಾರೆ. ಚುನಾವಣೆಯಲ್ಲಿ ನೀವೆಲ್ಲರೂ ಇನ್ನೂ ಬೇರೆಯವರಿಗೆ ಒಳಗಡೆ ತೆಗೆದುಕೊಂಡು ಶಕ್ತಿಯನ್ನ ತುಂಬತಕ್ಕಂಥದ್ದು ಮಾಡಬೇಕು. ಮತ್ತು ಯಾರೇ ಬಂದರೂ ಕೂಡ ಅವರು ನಿಷ್ಠಾವಂತರಾಗಿರ್ಬೇಕು. ಹೀಗಿರಬಾರ್ದು, ಇವತ್ತು ಬಂದರು ನಾಳೆ ಹೋದರೂ ಇರಬಾರ್ದು. ಹಾಗೆ ನೀವು ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು. ಮತ್ತು ಅವರ ಗುಣ ಹೇಗೆ, ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು, ಇವತ್ತು ಯಾವ ತತ್ವದ ಮೇಲೆ ಅದನ್ನ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಪಕ್ಷ ತತ್ವದ ಮೇಲೆ ನಡೆದಿದೆ, ಅದಕ್ಕಾಗಿ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ಸಾದಂತಹ ಬಗ್ಗೆ DCM DK ಶಿವಕುಮಾರ್ ಕೂಡ ಮಾತನಾಡಿದ್ರು. ಶೆಟ್ಟರ್ ಮೊದಲು ಬಿಜೆಪಿ ವಿರುದ್ಧ ದೊಡ್ಡ ಆರೋಪಗಳನ್ನು ಮಾಡಿಕೊಂಡು ಕಾಂಗ್ರೆಸ್ಗೆ ಬಂದಿದ್ದವರು. ಅವರಿಗಾಗಿ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಟಿಕೆಟ್ ಅನ್ನ ತ್ಯಾಗ ಮಾಡಿದ್ವಿ. ಕಾಂಗ್ರೆಸ್ ಸಮುದ್ರ ಇದ್ದ ಹಾಗೆ, ಶೆಟ್ಟರ್ ಹೋಗಿದ್ದೇ ಒಂದು ರೀತಿ ಒಳ್ಳೇದಾಯ್ತು ಅಂತ ಹೇಳಿದ್ದಾರೆ. ಅದೊಬ್ಬ ಹಿರಿಯ ನಾಯಕ ಬಿಜೆಪಿ ಬಿಟ್ಟು ಬಿಜೆಪಿ ಮೇಲೆ ದೊಡ್ಡ ಆರೋಪಗಳನ್ನು ಮಾಡಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತೇಳಿ ಅನ್ಕಂಡೀಷನ್ ಆಗಿ ಬಂದರು. ನಮ್ಮ ಪಕ್ಷದ ಕಾರ್ಯಕರ್ತರನ್ನೆಲ್ಲ ನಾವು ತ್ಯಾಗ ಮಾಡ್ತೇವೆ. ಆದರೆ 35,000 ಅಂತರದಿಂದ ಅವರು ಸೋತರಾದ್ಮೇಲೆ ಅವರ ಹಿರಿತನಕ್ಕೆ ನಾವು ಗೌರವನ ಕೊಟ್ಟು ಒಬ್ಬ ಹಿರಿಯ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಅವರು ಆಡಿದಂಥ ಮಾತು, ಅವರು ಒಪ್ಕೊಂಡಂಥ ಬಿಜೆಪಿ ಮೇಲೆ ಏನು ಕೆಲವು ಅನೇಕ ವಿಚಾರಗಳನ್ನು ತಿಳಿಸಿದ್ರು. ನಾವು ಅವರನ್ನು ನಂಬಿ 5 ವರ್ಷಗಳ ಕಾಲ ಕೂಡಲೇ ನಾವು MLC ಕೂಡ ನಾವು ನಾಮಿನೇಷನ್ ಮಾಡಿ ಅವರಿಗೆ ಕೊಟ್ಟು ಬಹಳ ಗೌರವದಿಂದ ನಡೆಸ್ಕೊಳ್ತಾ ಇದ್ದೀವಿ. ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷಕ್ಕೆ ಬಂದಿರ್ಬೋದು, ಪಕ್ಷದಿಂದ ಹೋಗ್ತಾ ಇರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದ್ದಂಗೆ. 100 ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, 100 ಜನ ಬಿಡ್ಬೋದು, 100 ಜನ ಹೋಗ್ಬೋದು. ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ತಲೆಗಿರಲಿ, ಯಾರು ಬರಲಿ ಬರದೇ ಹೋಗಲಿ, 136 ಸೀಟನ್ನು ಗೆದ್ದಿದ್ದೇವೆ. ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋರು, ನೀತಿ ಮೇಲೆ ರಾಜಕಾರಣ ಮಾಡೋರು. ಸೊ ಎಲ್ಲ ಕಾರ್ಯಕರ್ತರು ಹೇಳೋದು, ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯಿತು, ನಮ್ಮ ಪಕ್ಷನ ಕಟ್ಟಲಿಕ್ಕೆ ನಮ್ಗೆ ಭಾಳ ಒಳ್ಳೇದಾಯಿತು, ಇಲ್ಲ ನಮ್ಗೆ ಮುಜುಗರ ಆಗ್ತಿತ್ತು. ನಮ್ಮ ಮೈನಾರಿಟೀಸು ಬೇರೆಯವರು ಬ್ಯಾಕ್ವರ್ಡ್ ಕ್ಲಾಸವ್ರನ್ನ ಯಾವ ಕಾರಣಕ್ಕೂ ಒಪ್ತಿರ್ಲಿಲ್ಲ ಅನ್ನೋದನ್ನು ಅವರು ನಮ್ಮ ಸ್ಥಳೀಯರು ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಕೊಟ್ಟಂಥ ಹೇಳಿಕೆಗಳು ಅವರೇ ಉತ್ತರ ಕೊಡಬೇಕೆ ಹೊರತು ನಾನೇನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬಗ್ಗೆ ಸಚಿವರು ಕೂಡ ಕಿಡಿಕಾರಿದ್ದಾರೆ. ಶೆಟ್ಟರ್ ಬಿಜೆಪಿ ಸೇರ್ಪಡೆ ಹಿಂದೆ IT ED ಇರಬಹುದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ, ಇನ್ನು ಧಕ್ಕೆ ತಂದ ಪಕ್ಷಕ್ಕೆ ಮತ್ತೆ ಯಾಕೆ ಹೋದ್ರೋ ಗೊತ್ತಿಲ್ಲ ಅಂತ ರಾಮನಗರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅವ್ರ ಕೈಗೆ ಏನು IT ಬಲ ಬಂದಿರ್ಬೇಕು, ಅವ್ರ ಕೈಗೂ ಇರ್ಬೋದು ಹೇಳಕ. ಈಗ ಸ್ಟಾರ್ ಕ್ಯಾಂಪೇನರ್ಸ್ ಯಾರ್ರೀ ಬಿಜೆಪಿಗೆ? CBI, IT, ED ಅವರೇ ಸ್ಟಾರ್ ಕ್ಯಾಂಪೇನರ್ಸು. ಇದು ಈ 3-4 ಸ್ಟಾರ್ ಕ್ಯಾಂಪೇನರ್ಸ್ ತೆಗೆದುಬಿಡಿ, 100% ಎಲ್ಲರೂ ಸೋಲ್ತಾರೆ. ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದವರು, ಅವರ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥವರು ಆಗಿದ್ದರು, ಸ್ಪೀಕರ್ ಆಗಿದ್ದರು, ಹಿರಿಯ ಸಚಿವರು. ಅವ್ರ ಪಕ್ಷದಲ್ಲಿ ಅವಮಾನ ಆಯಿತು ಅಂತೇಳಿ ನಮ್ಮ ಪಕ್ಷಕ್ಕೆ ಸೇರಿಕೊಂಡ್ರು. ನಮ್ಮ ಪಕ್ಷ ಅವ್ರಿಗೆ ಸೀಟು ಕೊಟ್ಟರು, ಸೋತರು. ಅವರು ತಮಗೆ ಅವಮಾನ ಆಗಿದೆ ಅಂತ ಬಂದರು.
ಅವ್ರನ್ನ ಸ್ವಾಗತ ಮಾಡಿದ್ವಿ. ಅವರಾಗೆ ಬಂದರು, ಟಿಕೆಟನ್ನು ಕೊಟ್ವಿ, ಎಲೆಕ್ಷನಲ್ಲಿ ಸೋತರು. ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಎಲ್ಲ ತ್ಯಾಗ ಮಾಡಿ ಅವರ ಇಲೆಕ್ಷನ್ನ ರಾತ್ರಿ ಆಗಲಿ ದುಡ್ದು ಕಾರ್ಯಕರ್ತರು ಎಲ್ಲ ಮಾಡಿದರು.